ಜನವರಿ 6 ಇಲ್ಲಾಂದ್ರೆ 9ನೇ ತಾರೀಕು 200% DCM CM ಆಗ್ತಾರೆ ಅಂತ 3ನೇ ಸಲ ಹೇಳ್ತಾ ಇದ್ದಾರೆ. ಡೇಟ್ ಕೊಟ್ಟಿದ್ದಾರೆ ಸರ್. ಜನವರಿ ಅವ್ರು ಹೇಳದ್ಮೇಲೆ ಆಯ್ತಲ್ರಿ, ಇನ್ನೇನು ಇಕ್ಬಾಲ್ ಹುಸೇನ್ ಹೇಳದ್ಮೇಲೆ ಆಗೋಯ್ತಪ್ಪ. ನೀವು ಹೋಗ್ತೀರಾ ಸರ್ ಅವ್ರ ಹೇಳಿಕೆನ? ಅಲ್ಲ, ನಾನು ಒಪ್ಪದೇ ಇರೋದು ಪ್ರಶ್ನೆ ಅಲ್ಲ. ಅವ್ರು ಹೇಳಿಕೆ ಕೊಟ್ಟಿದಾರಲ್ವಾ, ಗೊಂದಲ ಮೂಡಿಸ್ತಾ ಇದೆ ಅಂತ ಅದ್ರ ಹೇಳಿಕೆ. ಅದೆಲ್ಲ ಏನಿಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ವೇಣುಗೋಪಾಲ್ ಅವರು ಒಂದು ಟೀಮ್ ಭೇಟಿಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ನಮ್ಮ ಪರವಾಗಿ ಒಂದು ಸ್ಟ್ರಾಂಗ್ ಟೀಮ್ ಹೋಗಿದೆ. ಎಲ್ಲಿ ವೇಣುಗೋಪಾಲ್ ಎಲ್ಲಿಗೆ ಹೋಗಿ ಸರ್? ಡೆಲ್ಲಿಗೆ ಪರವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯನವರು ನಿಮ್ ಪರವಾಗಿದ್ದಾರೆ ಅಂತ ಪರ್ಯಾಯ ನಾಯಕತ್ವದಲ್ಲಿ ಹೈಕಮಾಂಡ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಂದು ಮಾಹಿತಿ ಇದೆ. ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವ್ರದೇ ಆದಂತ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಮಾಡಬಾರ್ದಾ, ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡ್ತಾರೆ. ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದ್ರೆ ಹೈಕಮಾಂಡ್ ಕಡೆ ಹೋಗಿದೆ. ಅಲ್ಲಪ್ಪ, ಇದೇನ್ ನೀವು ಸ್ಟಾರ್ಟೇ ಆಗಿಲ್ಲ, ನೀವು ಇದಕ್ಕೆ ಹೋಗಿ ಇನ್ನು. ಡೆಲ್ಲಿಯಲ್ಲೂ ಕೂಡ ಪರಮೇಶ್ವರ್ ಅವರ ಪರವಾಗಿ ಒಂದು ಹೋರಾಟ ನಡೀತು. ನೀವು CM ಆಗ್ಬೇಕು, ಸಿಎಂ ಬದಲಾವಣೆ ಆಗೋದಾದ್ರೆ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅಂತ. ಅಲ್ಲ ರೀ, ಪರಮೇಶ್ವರ್ CM ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ. ನಾನು ಹೆಂಗೆ ಅವ್ರನ್ನ ನೀವು ಹೇಳ್ಬೇಡ್ರಿ ಹೆಂಗೆ ಅಂತ ಹೇಳದ? ನಿಮ್ಮಲ್ಲಿ ನೀವೇನ್ ಅನ್ಕೊಂಡಿದ್ರ ಅಂದ್ರೆ ನಾನು ಹೇಳ್ಬೇಕು ಅವ್ರಿಗೆಲ್ಲ ಹಿಂಗೆ ಹೇಳ್ಬೇಡ್ರಿ ಆತರ ಏನಾದ್ರು ಇದೆಯಾ? ಆತರ ಹೇಳಿ ಅಂತಲ್ಲ ಸರ್. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೋಗಿ CM ಪರಮೇಶ್ವರ್ ಆಗ್ಬೇಕು ಅಂತ ನಮಗೂ ನಿಮಗಿದ್ಯಾ? ನಿಮಗೂ ಇದೆ ತಾನೆ? ನೆಕ್ಸ್ಟ್ ಆಪ್ಷನ್ ಹೈಕಮಾಂಡ್ ಬೇರೆ ಇಲ್ಲಲ್ಲ ಸರ್? ನೋಡಿ, ಆಪ್ಷನ್ ಬೇರೆ ಹೈಕಮಾಂಡ್ ಈಗ ಇನ್ನೇನು ಬಹುಶಃ ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪರೇಷನ್ ಪ್ರಾರಂಭ ಆಗಿದೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ ನವರು ಏನಾದ್ರು ನಿರ್ಧಾರ ಮಾಡಿದ್ರೆ ಮಾಡ್ಬೇಕಷ್ಟೇ. ಇಲ್ಲಾದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ, ಯಾರಾದ್ರೂ ಮಾಡ್ಬೇಕಲ್ವಾ? ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಜೆಟ್ ಕೊಡ್ಬೇಕಲ್ಲ, ಅದನ್ನ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.